H1B ವೀಸಾ ನ್ಯೂ ರೂಲ್ಸ್. ಟ್ರಂಪ್ ಒಂದೇ ಸ್ಟೇಟ್ಮೆಂಟ್ ಲಕ್ಷಾಂತರ ವರ್ಕರ್ಸ್ ಅಲ್ಲಿ ಡವಡವ. ಅದು ಭಾರತದವ್ರಿಗಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಅಯೋಮಯ ಆಗಿತ್ತು. ಫಸ್ಟ್ ಸ್ಟೇಟ್ಮೆಂಟ್ ಬಂದಾಗ H1B ವರ್ಕರ್ಸ್ ಅಂದ್ರೆ ಅಳಬುರ್ಗು ಹೊಸಬುರ್ಗು ಎಲ್ರಿಗೂ ಅನ್ವಯ ಆಗುತ್ತೆ ಅನ್ಕೊಂಡಿದ್ರು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಲೆವಿಟ್ ಅವರು ಯೂ ಟರ್ನ್ ಆಗಿದ್ದಾರೆ. ಸೊ ಇದು ಒಂದು ವರ್ಷಕ್ಕೆ ಅಂತ ಅಲ್ಲ, ಹೊಸಬರಿಗೆ ಓಲ್ಡ್ ಟರ್ಮ್ಗೆ ಅಂತ ಹೇಳ್ತಾರೆ. ಮತ್ತೆ ರಿನ್ಯೂವಲ್ ಬರುವಂತವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಮತ್ತೆ ಯಾರ್ಯಾರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಅನ್ವಯ ಆಗೋದಿಲ್ಲ. ಮತ್ತೆ ಆಲ್ರೆಡಿ H1B ವೀಸಾ ಇದ್ದು ಅಮೆರಿಕದಿಂದ ಹೊರಗಡೆ ಹೋಗಿ ಮತ್ತೆ ಅಮೆರಿಕಕ್ಕೆ ಬರೋರ್ಗೂ ಅವ್ರು $1,00,000 ಕಟ್ಟೋ ಅನ್ವಯ ಆಗೋದಿಲ್ಲ ಅಂತ ಕ್ಲಾರಿಟಿ ಕೊಡ್ತಾರೆ. ಎಲ್ಲ IT ಕಂಪ್ನಿಗಳಿಗೂ ಇದೊಂಥರ ಕಳವಳ ವ್ಯಕ್ತಪಡಿಸ್ದಂಗಾಗಿದೆ. ಇನ್ನ ಯಾರ್ಯಾರು ಅಮೆರಿಕಾಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ನಿರಾಸೆ ಉಂಟು ಮಾಡಿದೆ. ಸೊ ಇದರಲ್ಲಿ ಮೆಜಾರಿಟಿ ಅಂದ್ರೆ 70% H1B ವರ್ಕರ್ಸ್ ಇರೋದೇ ಇಂಡಿಯನ್ಸ್, ಭಾರತದವರು. ಸೊ ಇದು ಟ್ರಂಪ್ ಎರಡನೇ ಸರಿ ಆಯ್ಕೆ ಆದಾಗಿಂದ ಒಂದಲ್ಲ ಒಂದು ಗೊಂದಲ ಮಾಡ್ತಾನೆ ಇದ್ದಾರೆ. ಅಮೆರಿಕ ಗೊಂದಲದ ಗೂಡಾಗೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇದರಿಂದ IT ಕಂಪನಿ ಶೇರುಗಳು ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ, ಕ್ರಾಶ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನಾವು ಕೇರ್ಫುಲ್ ಆಗಿರ್ಬೇಕು. ಆದ್ರೆ IT ಕಂಪನಿಗಳ ಮುಂಬರುವ ದಿನಗಳಲ್ಲಿ ಇದು ಭಾರತಕ್ಕೆ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನು ಅನ್ಕೋಬಹುದು. ಯಾಕಂದ್ರೆ ಈಗ ಎಲ್ಲ ಇಂಟೆಲಿಜೆಂಟ್ ಪೀಪಲ್ ಅಮೆರಿಕಾಗ ಹೋಗ್ಬೇಕು ಅನ್ಕೊಂತಿರ್ತಾರೆ. ಆ ಕೆಲಸ ಬೇಕಿದ್ದಾಗ ಅಮೆರಿಕದವರೇ ಇಂಡಿಯಾಗೆ ಬಂದು ಟ್ರೈನ್ ಮಾಡೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದ್ರ ಬಗ್ಗೆ ನೀವೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಮರಿದೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.